ಇನ್ನು ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ದೂರು ದಾಖಲಾಗಿದೆ. ಆರ್ಎಸ್ಎಸ್ ಸಾವಿರ ತಲೆಗಳ ವಿಷ ಸರ್ಪ ಇದ್ದಂತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಈಗ ಆಕ್ರೋಶ ವ್ಯಕ್ತವಾಗಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ. ಆರ್ಎಸ್ಎಸ್ ಸಾವಿರ ತಲೆಗಳ ವಿಷ ಸರ್ಪ ಇದ್ದಂತೆ ಮಂಡ್ಯ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿಗೆ ದೂರನ್ನ ದಾಖಲು ಮಾಡಿದ್ದಾರೆ. ಮಂಡ್ಯದ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ದೂರು ದಾಖಲಾಗಿದೆ. ಯತೀಂದ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ದೂರುದಾರರು ಆಗ್ರಹವನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸಚಿವರ ಹೇಳಿಕೆಗೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಸಾವಿರ ತಲೆಗಳ ವಿಷ ಸರ್ಪ ಇದ್ದಂತೆ ಅನ್ನುವಂತ ಹೇಳಿಕೆ ವಿಚಾರ ಈಗ ಸಚಿವರ ವಿರುದ್ಧ ದೂರು ದಾಖಲಾಗಿದೆ. ಮಂಡ್ಯದ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿಗೆ ದೂರನ್ನ ಸಲ್ಲಿಸಿದ್ದಾರೆ. ಮಂಡ್ಯದ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೇರಿ ದೂರನ್ನ ಸಲ್ಲಿಸಿದ್ದಾರೆ. ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು, ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಸಂಘಟನೆಯನ್ನು ವಿಷಕಾರಿ ಸರ್ಪ ಎಂದು ಕರೆದ ಯತೀಂದ್ರ ಸಿದ್ದರಾಮಯ್ಯಗೆ ಹೇಳಿಕೆ ನೀಡಿರುವ ಯತೀಂದ್ರ ಸಿದ್ದರಾಮಯ್ಯಗೆ ಮಾಡುವ ಕೆಲಸ ಬಿಟ್ಟು ಆರ್ಎಸ್ಎಸ್ ಜಪ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ಸದಾ ಆರ್ಎಸ್ಎಸ್ ಗುಂಗಿನಲ್ಲಿ ತೇಲುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಯತೀಂದ್ರ ಸಿದ್ದರಾಮಯ್ಯಗೆ, ಮಾಡುವ ಕೆಲಸ ಬಿಟ್ಟು ಆರ್ಎಸ್ಎಸ್ ಜಪ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ. ಯತೀಂದ್ರ ಸಿದ್ದರಾಮಯ್ಯನವರು ಅಪ್ರಬುದ್ಧರು ರಾಜಕಾರಣದಲ್ಲಿ. ಇವತ್ತು ಪಿತೃಕೋಟದಡಿನಲ್ಲಿ ಇವತ್ತು ರಾಜಕಾರಣದಲ್ಲಿ ಒಳ್ಳೆ ಸ್ಥಾನಮಾನ ಸಿಕ್ಕಿದೆ. ಅವರ ನಾಮಬಲ, ಸಿದ್ದರಾಮಯ್ಯ ನಾಮಬಲ ಇಲ್ಲ ಅಂತಂದ್ರೆ ಯತೀಂದ್ರ ಅವರವರು ಏನೇನು ಇಲ್ಲ. ಜಿಲ್ಲಾ ಪಂಚಾಯತ್ ಗೆಲ್ಲಿಕ್ಕೂ ಅನಾಲಯಕ್ಕಾದಂಥ ವ್ಯಕ್ತಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ, ನೂರಾರು ದೇಶಗಳಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರನ್ನ ಹೊಂದಿರತಕ್ಕಂಥ, ಸದಾ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಅಖಂಡ ಭಾರತದ ಬಗ್ಗೆ ಸದಾ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಯಂ ಸೇವಕರ ಬಗ್ಗೆ ಇವತ್ತು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯವಾದಂಥ ವಿಚಾರ. ಸಾವಿರ ಹೆಡೆಗಳ ಸರ್ಪಕ್ಕೆ ಹೋಲಿಸಿ ಇವತ್ತು ಅಪಮಾನ ಮಾಡಿದ್ದಾರೆ. ಯಾಕೆಂತಂದ್ರೆ ಇವತ್ತು ಸರ್ಕಾರಕ್ಕೆ ಮಾಡಕ್ಕೆ ಬೇಜಾನ್ ಕೆಲಸಗಳಿದಾವೆ. ರೈತರಿಗೆ ನೀರು ಕೊಟ್ಟಿಲ್ಲ, ಬೆಳೆಗಳಿಗೆ ನೀರಿಲ್ಲ, ವಯೋವೃದ್ಧರುಗಳು ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ, ಅಂಗವಿಕಲರ ಮಾಸಾಸನ ಕೊಟ್ಟಿಲ್ಲ, ಪಾಪ ವಯಸ್ಸಾಗಿರೋರಿಗೆ BP ಶುಗರ್ಗೆ ಮಾತ್ರ ತಗೋತಾ ಇದ್ರು.